ನಮಸ್ತೆ ವೀಕ್ಷಕರೇ. ಆಚಾರ್ಯ ಚಾಣಕ್ಯರು ತಮ್ಮ ಜೀವನದ ಅನುಭವ ಮತ್ತು ಜ್ಞಾನದ ಆಧಾರದ ಮೇಲೆ ಕೆಲವು ಮಾತುಗಳನ್ನು ನಮಗೆ ಹೇಳಿದ್ದಾರೆ. ಕೆಲವು ವಿಚಾರಗಳನ್ನು ನಾವು ಎಂದಿಗೂ ಯಾರಿಗೂ ಹೇಳಿಕೊಳ್ಳಬಾರದು. ಭಲೆ ಅವರು ನಮ್ಮ ಆತ್ಮೀಯ ಸ್ನೇಹಿತರೇ ಇರಬಹುದು ಅಥವಾ ಹತ್ತಿರದ ಸಂಬಂಧಿಯೇ ಇರಬಹುದು. ಈ ಮಾತುಗಳು ನಮ್ಮ ಜೀವನದಲ್ಲಿ ಬಹಳ ಮಹತ್ವಪೂರ್ಣವಾದಂಥದ್ದು ಆಗಿವೆ. ಇವುಗಳನ್ನು ಬೇರೆಯವರಿಗೆ ಹೇಳಿದರೆ ನಮಗೆ ಬಹಳ ದೊಡ್ಡ ಗಂಡಾಂತರ ತಂದುಕೊಂಡಂತೆ ಆಗುತ್ತದೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಯಾರೊಂದಿಗೂ ಹೇಳಿಕೊಳ್ಳಬಾರದಂತಹ ಮಾತುಗಳನ್ನು ಕೇಳೋಣ. ಈ ಮಾತುಗಳು ನಿಮಗೆ ಜೀವನದಲ್ಲಿ ಸಫಲ ಮತ್ತು ಸುರಕ್ಷಿತವಾಗಿ ಇಡುತ್ತವೆ. ಹಾಗಾದರೆ ಬನ್ನಿ ವೀಕ್ಷಕರೇ, ವಿಡಿಯೋವನ್ನು ಶುರು ಮಾಡೋಣ. ನೀವು ನಮ್ಮ ಚಾನಲ್ಗೆ ಹೊಸಬರಾದಲ್ಲಿ ದಯವಿಟ್ಟು ಕೊನೆಯಲ್ಲಿ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಒಂದು ಕಮೆಂಟ್, ಲೈಕ್ ಮಾಡೋದನ್ನು ಮರಿಬೇಡಿ. ಮೊದಲನೇದಾಗಿ ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ, ನಿಮ್ಮ ಚಿಂತೆ ಮತ್ತು ದುಃಖದ ಮಾತುಗಳನ್ನು ಯಾರೊಂದಿಗೂ ಹೇಳಿಕೊಳ್ಳಬಾರದು. ಒಂದು ವೇಳೆ ನಿಮ್ಮ ದುಃಖದ ಮಾತನ್ನು ಬೇರೆಯವರೊಂದಿಗೆ ಹೇಳಿಕೊಂಡರೆ ಅವರು ನಿಮ್ಮನ್ನು ಹಾಸ್ಯ ಮಾಡಬಹುದು ಅಥವಾ ಅದರ ಲಾಭವನ್ನು ಪಡೆಯಬಹುದು. ಏಕೆಂದರೆ ಸಮಾಜದಲ್ಲಿ ಪ್ರತಿ ಹೆಜ್ಜೆಗೂ ಇಂಥ ಜನರು ಸಿಗುತ್ತಾರೆಂದರೆ ಮುಂದಿನಿಂದ ಅವರು ಒಳ್ಳೆಯವರಾಗಿರುತ್ತಾರೆ, ಆದರೆ ಹಿಂದಿನಿಂದ ನಿಮ್ಮ ದುಃಖವನ್ನು ಕೇಳಿ ಆನಂದ ಪಡುತ್ತಾರೆ, ಖುಷಿ ಪಡುತ್ತಾರೆ. ಅಲ್ಲದೆ ನಿಮ್ಮ ಅಸಹಾಯ ಪರಿಸ್ಥಿತಿಯ ಲಾಭವನ್ನು ತೆಗೆದುಕೊಳ್ಳುತ್ತಾರೆ. ಅದಕ್ಕಾಗಿ ನಿಮ್ಮ ದುಃಖವನ್ನು ನಿಮ್ಮವರಿಗೂ ಮಾತ್ರ ಇಟ್ಟುಕೊಳ್ಳಬೇಕು. ಅದು ಬಹಳ ಸುರಕ್ಷಿತವಾಗಿರುತ್ತದೆ. ಎರಡನೇದಾಗಿ, ಭವಿಷ್ಯದ ಯೋಜನೆಗಳಿಗೆ ದೃಷ್ಟಿ ಆಗುವುದರ ಬಗ್ಗೆ ನೀವು ಕೇಳಿಯೇ ಇರಬಹುದು. ಇದು ತಮಾಷೆ ಮಾತಲ್ಲ. ನಿಮ್ಮ ದೊಡ್ಡ ದೊಡ್ಡ ಯೋಜನೆಗಳು, ಕನಸುಗಳನ್ನು ಜನರ ಜೊತೆ ಮಾಡುವಾಗ ಜನರ ದೃಷ್ಟಿ ತಾಗುವಂಥ ಪರಿಸ್ಥಿತಿ ಎದುರಾಗುತ್ತದೆ. ಈ ಕಾರಣದಿಂದ ನಿಮ್ಮ ಎಲ್ಲ ಯೋಜನೆಗಳು ಅಸಫಲವಾಗುತ್ತವೆ. ಇದರ ಹೊರತಾಗಿ ಇನ್ನೊಂದು ಕಾರಣವೇನೆಂದರೆ, ನಿಮ್ಮ ಯೋಜನೆಯಂತೆ ಯಶಸ್ಸು ಸಿಗಲಿಲ್ಲವೆಂದರೆ ಜನರು ಹಾಸ್ಯ ಮಾಡುತ್ತಾರೆ ಮತ್ತು ಇದೇ ಮಾತನ್ನು ಬಾರಿ ಬಾರಿಗೂ ಟೀಕಿಸುತ್ತಾರೆ. ಅದರಿಂದ ನಿಮಗೇನೆ ಬಹಳ ಅವಮಾನ ಎದುರಿಸಬೇಕಾಗುತ್ತದೆ. ಮೂರನೇದಾಗಿ, ನಿಮ್ಮ ಆರ್ಥಿಕ ಪರಿಸ್ಥಿತಿ. ನೀವು ಬಡವರೇ ಇರಬಹುದು ಅಥವಾ ಶ್ರೀಮಂತರೇ ಇರಬಹುದು. ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಜನರಿಗೆ ಹೇಳುವುದು ಸರಿಯಲ್ಲ. ಏಕೆಂದರೆ ಇದರಿಂದ ಸಂಬಂಧಗಳಲ್ಲಿ ಬದಲಾವಣೆಗಳು ಆಗಬಹುದು ಮತ್ತು ನಿಮ್ಮ ಬಗ್ಗೆ ತಪ್ಪು ತಿಳುವಳಿಕೆ ಸೃಷ್ಟಿ ಮಾಡಬಹುದು. ಒಂದು ವೇಳೆ ನಿಮಗೆ ದುಡ್ಡಿನಲ್ಲಿ ಹಾನಿಯಾಗಬಹುದು ಅಥವಾ ನಿಮಗೆ ಜಾಸ್ತಿ ದುಡ್ಡು ಬರುತ್ತಿರಬಹುದು. ಈ ಮಾತನ್ನು ಬೇರೆ ಯಾರಿಗೂ ಹೇಳಬಾರದು. ದುಡ್ಡು ಮನುಷ್ಯನ ಬಲವಾಗಿರುತ್ತದೆ. ಜನರಿಗೆ ನಿಮ್ಮ ಹತ್ತಿರ ದುಡ್ಡು ಇಲ್ಲ ಎಂದು ಗೊತ್ತಾದರೆ ನಿಮಗೆ ಗೌರವ ಕೊಡುವುದು ಕಡಿಮೆ ಮಾಡುತ್ತಾರೆ ಮತ್ತು ನಿಮ್ಮ ಪ್ರತಿಷ್ಠೆಗೆ ಘಾಸಿ ಮಾಡಬಹುದು. ಧನ ಹಾನಿಯಲ್ಲಿ ಎಂದಿಗೂ ಯಾರೂ ಸಹಾಯ ಮಾಡಲ್ಲ. ಅಲ್ಲದೆ ನಿಮಗೆ ಅಪಹಾಸ್ಯ ಮಾಡುತ್ತಾರೆ. ಒಂದು ವೇಳೆ ಜಾಸ್ತಿ ದುಡ್ಡಿದ್ದರೆ ಜನರು ಪ್ಲಾನ್ ಮಾಡಿ ನಿಮ್ಮಿಂದ ದುಡ್ಡು ತೆಗೆದುಕೊಳ್ಳುವಂತೆ ಯೋಜನೆಯೂ ಮಾಡುತ್ತಾರೆ. ಅದಕ್ಕಾಗಿ ದುಡ್ಡು ಬರುವುದು ಮತ್ತು ಹೋಗುವುದು ಎರಡೂ ಮಾತುಗಳನ್ನು ಕೇವಲ ನಿಮ್ಮವರಿಗೂ ಮಾತ್ರ ಇಟ್ಟುಕೊಳ್ಳಬೇಕು ಸ್ನೇಹಿತರೆ. ನಾಲ್ಕನೇದಾಗಿ, ನಿಮ್ಮ ಒಳ್ಳೆಯ ಕರ್ಮಗಳು. ನೀವೇನಾದರೂ ದಾನ ಪುಣ್ಯದ ಕಾರ್ಯ ಮಾಡಿದರೆ ಅದನ್ನು ಗುಪ್ತವಾಗಿಯೇ ಇಡಿ. ಏಕೆಂದರೆ ಇದರ ಉದ್ದೇಶ ಇಷ್ಟೇ ಏನೆಂದರೆ, ದಾನ ಪುಣ್ಯ ಸತ್ಯ ಮನಸ್ಸಿನಿಂದ ಮಾಡಬೇಕು, ತೋರಿಕೆಗೋಸ್ಕರ ಅಲ್ಲ. ಗುಪ್ತ ದಾನದ ಮಹತ್ವ ಪ್ರತಿಯೊಂದು ಧರ್ಮದಲ್ಲಿ ಮತ್ತು ಸಂಸ್ಕೃತಿಯಲ್ಲಿ ಹೇಳಲಾಗಿದೆ. ನೀವು ಏನೆಲ್ಲ ದಾನ ಮಾಡುತ್ತೀರಿ ಅಥವಾ ಯಾರಿಗೋ ಸಹಯೋಗ ಕೊಟ್ಟಿರುತ್ತೀರಿ, ಅದನ್ನು ಗುಪ್ತವಾಗಿ ಇಟ್ಟರೆ ಮಾತ್ರ ಅದರ ಪೂರ್ಣ ಲಾಭ ನಿಮಗೆ ಸಿಗುತ್ತದೆ. ಗುಪ್ತವಾಗಿ ಮಾಡಿದಂತಹ ದಾನ ಪುಣ್ಯಗಳು ಭಗವಂತನ ದೃಷ್ಟಿಯಲ್ಲಿ ಇರುತ್ತವೆ. ಒಳ್ಳೆಯ ದಾನ ಪುಣ್ಯಗಳನ್ನು ಮಾಡಿ ಎಲ್ಲ ಜನರಿಗೂ ಹೇಳಿಕೊಂಡು ಬಂದರೆ ಅದರ ಫಲ ಮನುಷ್ಯನಿಗೆ ಸಿಗುವುದಿಲ್ಲ. ನೀವು ಮಂದಿರಗಳಲ್ಲಿ ದಾನ ಪುಣ್ಯ ಮಾಡಿ, ಬಡವರಿಗೆ ಅನ್ನದಾನ ಮಾಡಿರಬಹುದು ಅಥವಾ ಯಾವುದೋ ಒಂದು ಒಳ್ಳೆಯ ಕೆಲಸ ಮಾಡಿದರೆ ಅದನ್ನು ಬಾಯಿಯಿಂದ ಹೇಳಿಕೊಳ್ಳಬೇಡಿ. ಐದನೇದಾಗಿ, ಪರಿವಾರದ ಸಮಸ್ಯೆಗಳು. ಎಲ್ಲ ಪರಿವಾರಗಳಲ್ಲಿ ಸಮಸ್ಯೆಗಳು ಇದ್ದೇ ಇರುತ್ತವೆ. ನಿಮ್ಮ ಪರಿವಾರದ ಸಮಸ್ಯೆಯನ್ನು ಹೊರಗಡೆ ಜನರಿಗೆ ಹೇಳಿದಾಗ ಸಮಸ್ಯೆಗಳು ಕಡಿಮೆ ಆಗುವುದರ ಬದಲಾಗಿ ಇನ್ನೂ ಜಾಸ್ತಿ ಹೆಚ್ಚಾಗಬಹುದು. ಇದರಿಂದ ಪರಿವಾರದ ಸದಸ್ಯರ ಮಧ್ಯೆ ಪರಸ್ಪರ ಮನಸ್ತಾಪ, ಅವಿಶ್ವಾಸ ಭಾವನೆಗಳು ಹುಟ್ಟಿಕೊಳ್ಳಲು ಆರಂಭವಾಗುತ್ತವೆ ಮತ್ತು ಪರಿವಾರ ಒಡೆದು ಹೋಗುತ್ತದೆ. ಅಷ್ಟೇ ಅಲ್ಲ, ಜನರಿಗೆ ನಿಮ್ಮ ಪರಿವಾರದ ಸಮಸ್ಯೆಗಳ ಬಗ್ಗೆ ಗೊತ್ತಾದಾಗ ಅವರು ಸಮಾಜದಲ್ಲಿ ಎಲ್ಲರೊಂದಿಗೆ ನಿಮ್ಮ ಸಮಸ್ಯೆಗಳ ಚರ್ಚೆ ಮಾಡುತ್ತಾರೆ. ಇದರಿಂದ ಸಮಾಜದಲ್ಲಿ ನಿಮ್ಮ ಹಾಸ್ಯ ಆಗಬಹುದು ಮತ್ತು ಜನರಿಗೆ ನಿಮ್ಮ ಕೊರತೆಗಳ ಬಗ್ಗೆಯೂ ಗೊತ್ತಾಗಬಹುದು. ಆರನೇದಾಗಿ, ನಿಮ್ಮ ಜೊತೆ ಆದಂತಹ ಅಪಮಾನ ಅಥವಾ ಮೋಸದ ಮಾತು
ಚಾಣಕ್ಯ ನೀತಿ ಅನುಸಾರ ಪರಿಸ್ಥಿತಿ ಹೊಗಳಿಕೆಯದ್ದೇ ಆಗಿರಬಹುದು ಅಥವಾ ಅಪಮಾನದ್ದೇ ಆಗಿರಬಹುದು. ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ವ್ಯಕ್ತಿ ಸಮಾನವಾಗಿದ್ದರೆ ವ್ಯಕ್ತಿಯು ಮುಂದೆ ಬರೆಯುತ್ತಾನೆ. ಒಂದು ವೇಳೆ ಜೀವನದಲ್ಲಿ ಎಂದಾದರೂ ನಿಮಗೆ ಅಪಮಾನವಾಗಿದ್ದರೆ ಅದನ್ನು ಇನ್ನೊಬ್ಬರ ಮುಂದೆ ಎಂದಿಗೂ ಹೇಳಬೇಡಿ. ಈ ರೀತಿ ಮಾಡಿ ನಿಮ್ಮ ಗೌರವವನ್ನು ನೀವೇ ಕಡಿಮೆ ಮಾಡಿಕೊಂಡ ಹಾಗೆ ಆಗುತ್ತದೆ. ಒಂದು ವೇಳೆ ನಿಮಗೆ ಯಾರಿಂದಲೋ ಮೋಸ ಆಗಿದೆ ಅಥವಾ ನಿಮಗೆ ಯಾರೋ ಮೋಸ ಮಾಡಿದ್ದಾರೆ ಎಂದರೆ ಆ ಮಾತನ್ನು ನಿಮ್ಮವರೆಗೂ ಮಾತ್ರ ಸೀಮಿತವಾಗಿ ಇಟ್ಟುಕೊಳ್ಳಬೇಕು. ನಿಮ್ಮ ಜೊತೆ ಆದಂತಹ ಮೋಸವನ್ನು ನೀವು ಯಾರೊಂದಿಗೂ ಹೇಳಿಕೊಳ್ಳುತ್ತೀರಿ ಎಂದರೆ ನಿಮ್ಮ ಗೌರವವನ್ನು ಕಳೆದುಕೊಳ್ಳುತ್ತೀರಿ, ಅಲ್ಲದೆ ಜನರು ನಿಮ್ಮ ಹಾಸ್ಯ ಮಾಡಲು ಅವಕಾಶ ಮಾಡಿಕೊಟ್ಟಂತೆ ಆಗುತ್ತದೆ. ಇದರಿಂದ ಜನರು ನಿಮ್ಮನ್ನು ಮೂರ್ಖರೆಂದುಕೊಳ್ಳುತ್ತಾರೆ. ಆದ್ದರಿಂದ ಈ ರೀತಿ ಮಾಡಬಾರದು. 7ನೇದಾಗಿ, ನಿಮ್ಮ ಭೂತಕಾಲದ ತಪ್ಪುಗಳನ್ನು ಎಲ್ಲರೊಂದಿಗೂ ಹೇಳುವುದು ತಪ್ಪಾಗುತ್ತದೆ. ಏಕೆಂದರೆ ಆಗ ನಿಮ್ಮ ಮೇಲೆ ನಕಾರಾತ್ಮಕ ಪ್ರಭಾವ ಬೀಳಬಹುದು ಮತ್ತು ಜನರಿಗೆ ನಿಮ್ಮ ಮೇಲೆ ವಿಶ್ವಾಸ ಕಡಿಮೆ ಆಗುತ್ತದೆ. ಸತ್ಯವೇನೆಂದರೆ ಎಲ್ಲರ ಜೀವನದಲ್ಲಿ ತಪ್ಪುಗಳು ಆಗೇ ಆಗುತ್ತವೆ. ಆದರೆ ಅದನ್ನು ಬಾರಿ ಬಾರಿಗೂ ಎಲ್ಲರ ಮುಂದೆ ಹೇಳುವುದರಿಂದ ನಿಮ್ಮ ಆತ್ಮ ಸಮ್ಮಾನ ಕಡಿಮೆ ಆಗುತ್ತದೆ ಮತ್ತು ಜನರು ನಿಮ್ಮ ಹಳೆ ತಪ್ಪುಗಳನ್ನೇ ಮುಂದಿಟ್ಟುಕೊಂಡು ನಿಮ್ಮನ್ನು ಜಡ್ಜ್ ಮಾಡಲು ಶುರು ಮಾಡುತ್ತಾರೆ. ನಿಮ್ಮ ಹಳೆ ತಪ್ಪುಗಳನ್ನು ಮುಚ್ಚಿಡುವುದು ಒಂದು ಬುದ್ಧಿವಂತಿಕೆಯ ಮಾತಾಗಿದೆ. ಇದರಿಂದ ನಮ್ಮ ಘನತೆ ಮತ್ತು ಆತ್ಮ ಸಮ್ಮಾನಕ್ಕೆ ಧಕ್ಕೆ ಆಗದಂತೆ ಕಾಪಾಡುವುದಾಗಿದೆ. ಇದರಿಂದ ಮಾನಸಿಕ ಆರೋಗ್ಯವು ಸುರಕ್ಷಿತವಾಗಿರುತ್ತದೆ. ಚಾಣಕ್ಯ ನೀತಿ ನಮಗೆ ಹೇಳುವುದೇನೆಂದರೆ ನಾವು ತಪ್ಪುಗಳನ್ನು ಸ್ವೀಕಾರ ಮಾಡಿ ಅದರಿಂದ ಪಾಠವನ್ನು ಕಲಿಯುವಂಥದ್ದಾಗಿದೆ, ನಮ್ಮ ಆತ್ಮ ಉನ್ನತಿ ಮಾಡಿಕೊಳ್ಳುವಂಥದ್ದಾಗಿದೆ. ಆಗ ನಮ್ಮ ಜೀವನವನ್ನು ಸುಧಾರಣೆ ಮಾಡಿಕೊಳ್ಳಬಹುದು. 8ನೇದಾಗಿ, ಬೇರೆಯವರ ರಹಸ್ಯ. ಯಾರಾದರೂ ನಿಮಗೆ ಅವರ ಗೋಪನೀಯ ಮತ್ತು ಒಳಗಿನ ಮಾತನ್ನು ಹೇಳಿದರೆ ಅದನ್ನು ಎಲ್ಲರ ಮುಂದೆ ಹೇಳುವುದು ಅಥವಾ ಬೇರೆಯವರ ಮುಂದೆ ಹೇಳುವುದು ಇದು ಬಹಳ ದೊಡ್ಡ ತಪ್ಪಾಗಿದೆ ಸ್ನೇಹಿತರೆ. ಈ ರೀತಿ ಮಾಡಿದರೆ ಆ ವ್ಯಕ್ತಿಯ ವಿಶ್ವಾಸವನ್ನು ನಾವು ಮುರಿದಂತೆ ಆಗುತ್ತದೆ. ಇದರಿಂದ ಆ ವ್ಯಕ್ತಿಗೆ ಭಾವನಾತ್ಮಕ ಆಘಾತ ಆಗಬಹುದು. ನಂತರ ಅವರು ಮುಂದೆಂದಿಗೂ ಯಾರ ಮೇಲೂ ವಿಶ್ವಾಸ ಮಾಡದಂತೆ ಆಗಬಹುದು. ಈ ರೀತಿ ಮಾಡುವುದರಿಂದ ಯಾರೂ ನಿಮ್ಮ ಜೊತೆ ಬೆರೆಯಲು ಇಷ್ಟಪಡುವುದಿಲ್ಲ ಮತ್ತು ನಿಮ್ಮ ಮೇಲೆ ಭರವಸೆಯೂ ಹೋಗಿಬಿಡುತ್ತದೆ. ಬೇರೆಯವರ ರಹಸ್ಯವನ್ನು ಪ್ರಚಾರ ಮಾಡುತ್ತೀರಿ ಎಂದರೆ ಪರಸ್ಪರಲ್ಲಿ ಸಂಘರ್ಷ ಮತ್ತು ವಿವಾದಗಳು ಉತ್ಪನ್ನವಾಗುತ್ತವೆ. ಆದ್ದರಿಂದ ಬೇರೆಯವರ ಗೋಪನೀಯ ಮತ್ತು ವೈಯಕ್ತಿಕ ಮಾತುಗಳನ್ನು ಸುರಕ್ಷಿತವಾಗಿ ಇಡುವುದರಲ್ಲಿಯೇ ನಿಮ್ಮ ನೈತಿಕ ಮೌಲ್ಯ ಅಡಗಿದೆ. ಇದು ನಿಮ್ಮನ್ನು ಭರವಸೆಯುಳ್ಳ ವ್ಯಕ್ತಿಯನ್ನಾಗಿ ಮಾಡುತ್ತದೆ. 9ನೇದಾಗಿ, ನಿಮ್ಮ ಸ್ವಂತ ಅನಿಸಿಕೆಗಳು ಮತ್ತು ಧಾರಣೆಗಳು. ಚಾಣಕ್ಯ ನೀತಿ ಅನುಸಾರ ನಿಮ್ಮ ಸ್ವಂತ ಅನಿಸಿಕೆ, ಸಲಹೆ, ಸೂಚನೆಗಳನ್ನು ಎಲ್ಲರ ಮುಂದೆ ಹೇಳುವುದು. ಈ ರೀತಿ ಮಾಡುವುದರಿಂದ ಜನರು ನಿಮ್ಮ ವಿಚಾರಗಳನ್ನು ತಪ್ಪಾಗಿ ಭಾವಿಸಬಹುದು ಮತ್ತು ನಿಮ್ಮ ವಿಚಾರಗಳನ್ನು ಒಪ್ಪಿಕೊಳ್ಳದೇ ಇರಬಹುದು. ಇದರಿಂದ ವಿವಾದ ಮತ್ತು ಒತ್ತಡ ಉತ್ಪನ್ನವಾಗುವಂತಹ ಅಪಾಯ ಉಂಟಾಗಬಹುದು. ಎಲ್ಲರದು ಅವರವರದೇ ದೃಷ್ಟಿಕೋನ ಮತ್ತು ವಿಚಾರಗಳು ಇರುತ್ತವೆ ಮತ್ತು ಯಾವಾಗ ನಿಮ್ಮ ಅನಿಸಿಕೆಗಳನ್ನು ಸಾರ್ವಜನಿಕ ಮಾಡುತ್ತೀರಿ ಎಂದರೆ ನಿಮ್ಮ ವ್ಯಕ್ತಿತ್ವದ ಮೇಲೆ ನಕಾರಾತ್ಮಕ ಪ್ರಭಾವ ಉಂಟಾಗಬಹುದು. ಇದಲ್ಲದೆ ಕೆಲವರು ನಿಮ್ಮ ಧಾರಣೆಯ ಲಾಭ ಪಡೆದುಕೊಂಡು ಅವುಗಳನ್ನು ನಿಮ್ಮ ವಿರುದ್ಧವಾಗಿ ಉಪಯೋಗಿಸಬಹುದು. 9ನೇದಾಗಿ, ನಿಮ್ಮ ಆರೋಗ್ಯದ ಸಮಸ್ಯೆಗಳು. ನಿಮ್ಮ ಚಿಕ್ಕ ಪುಟ್ಟ ಆರೋಗ್ಯದ ಸಮಸ್ಯೆಗಳನ್ನು ಜನರಿಗೆ ಹೇಳುವ ಅವಶ್ಯಕತೆ ಇಲ್ಲ. ನಿಮ್ಮ ವೈಯಕ್ತಿಕ ಆರೋಗ್ಯ ಸಮಸ್ಯೆಗಳನ್ನು ನಿಮ್ಮ ಡಾಕ್ಟರ್ ಅಥವಾ ಹತ್ತಿರದ ಪರಿವಾರದವರೊಂದಿಗೆ ಮಾತ್ರ ಹೇಳಿಕೊಳ್ಳಬೇಕು. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ವಿಚಾರಗಳನ್ನು ಸಾರ್ವಜನಿಕವಾಗಿ ಹೇಳಿಕೊಂಡರೆ ಜನರು ಅಯ್ಯೋ ಪಾಪ ಎಂದು ಸಹಾನುಭೂತಿ ತೋರಿಸುವುದಲ್ಲದೆ ನಿಮ್ಮ ಸ್ಥಿತಿಯ ದುರುಪಯೋಗ ಪಡೆಯಬಹುದು. ಇದರಿಂದ ನಿಮ್ಮ ದುರ್ಬಲತೆಯ ಬಗ್ಗೆ ಎಲ್ಲರಿಗೂ ಗೊತ್ತಾಗಬಹುದು. ಇದರಿಂದ ನೀವು ನಕಾರಾತ್ಮಕ ಪರಿಸ್ಥಿತಿಯನ್ನು ಎದುರಿಸಬೇಕಾಗುತ್ತದೆ. ಅದಲ್ಲದೆ ನಿಮ್ಮ ಆರೋಗ್ಯದ ಬಗ್ಗೆ ಜನರಿಗೆ ಗೊತ್ತಾದಾಗ ನಿಮ್ಮ ಬಗ್ಗೆ ಅವರು ತಪ್ಪು ವಿಚಾರಗಳನ್ನು ಮಾಡುತ್ತಾರೆ ಮತ್ತು ನೀವು ತುಂಬಾ ದುರ್ಬಲರಾಗಿದ್ದೀರಿ ಎಂದುಕೊಳ್ಳುತ್ತಾರೆ. ಆದ್ದರಿಂದ ನಿಮ್ಮ ಆರೋಗ್ಯದ ಸಮಸ್ಯೆಗಳು ನಿಮ್ಮಲ್ಲಿ ಮಾತ್ರ ಇರಲಿ. ಕೊನೆಯದಾಗಿ, ಧರ್ಮ ಮತ್ತು ನಂಬಿಕೆ ವಿಚಾರಗಳು. ಧರ್ಮ ಮತ್ತು ನಂಬಿಕೆ ವಿಚಾರಗಳು ತುಂಬಾ ಸೂಕ್ಷ್ಮ ಮಾತುಗಳಾಗಿವೆ. ಇವುಗಳನ್ನು ನಾವು ಎಲ್ಲರೊಂದಿಗೂ ಚರ್ಚೆ ಮಾಡಿದಾಗ ಅನಾವಶ್ಯಕ ವಿವಾದಗಳು ಮತ್ತು ಪರಸ್ಪರ ಘರ್ಷಣೆಗಳು ಆಗಬಹುದು. ಏಕೆಂದರೆ ಪ್ರತಿಯೊಬ್ಬ ವ್ಯಕ್ತಿಯ ಧಾರಣೆಗಳು ಮತ್ತು ಮಾನ್ಯತೆಗಳು, ಅವರವರ ನಂಬಿಕೆಗಳು ಬೇರೆ ಬೇರೆಯಾಗಿವೆ. ಚಾಣಕ್ಯ ನೀತಿ ಅನುಸಾರ ನಿಮ್ಮ ಧಾರ್ಮಿಕ ನಂಬಿಕೆಗಳನ್ನು ನಿಮ್ಮಲ್ಲಿಯೇ ಇಟ್ಟುಕೊಳ್ಳಬೇಕು. ಆಗ ನೀವು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಭೇದ ಭಾವಗಳ ಘರ್ಷಣೆಯಿಂದ ಸುರಕ್ಷಿತವಾಗಿರುತ್ತೀರಿ. ಆಗ ನಿಮ್ಮ ಸಂಬಂಧಗಳು ಬಲಶಾಲಿಯಾಗಿ ಉಳಿಯುತ್ತವೆ. ಹಾಗಾದರೆ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಕೊನೆಯಲ್ಲಿ ಒಂದು ಲೈಕ್ ಮತ್ತು ಕಮೆಂಟ್ ಮಾಡುವುದನ್ನು ಮರಿಬೇಡಿ. ಮತ್ತು ನೀವು ನಮ್ಮ ಚಾನೆಲ್ಗೆ ಹೊಸಬರಾದಲ್ಲಿ
ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ. ಮತ್ತೆ ನಾವು ಸಿಗೋಣ ಒಂದು ರೋಚಕವಾದಂತಹ ಮತ್ತು ತುಂಬಾ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಧನ್ಯವಾದಗಳು.